ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ. ಇದು ನನ್ನ ಪುಟ್ಟ ಹೋಟೆಲ್ ಪೂರ್ವಿಕ್ ಗೌಡ ಅಂತ 6 ವರ್ಷದಿಂದ ಓಪನ್ ಮಾಡಿದ್ದೀನಿ. ಇವರೆಲ್ಲ ನನ್ನ ಡೈಲಿ ಕಸ್ಟಮರ್ಸು. ಇದು ಪುಟ್ಟ ಅಂಗಡಿ ನಮ್ಮದು. ಇದೇ ನನ್ನ ಪುಟ್ಟ ಅಂಗಡಿ ಒಳಗೆ ಇವರು ನನ್ನ ಡೈಲಿ ಕಸ್ಟಮರು. ನೋಡಿ ಹೇಗಿದೆ ಒಳಗೆ ಅಡುಗೆ ಮಾಡುವಂಥ ಸ್ಥಳ. ಮಸಾಲೆ ದೋಸೆ, ಇವತ್ತಿನ ಸ್ಪೆಷಲ್ ದೋಸೆ ಮಸಾಲೆ ದೋಸೆ ಮತ್ತು ಬೋಂಡ. ಪ್ರತಿದಿನ ಮಾಡ್ತೀವಿ. ಬೆಳಗ್ಗೆ 5ರಿಂದ 10 ಗಂಟೆವರೆಗೂ, ಬೆಳಗ್ಗೆ 5ರಿಂದ 8ವರೆಗೂ ಕಾಫಿ ಟೀ ಇರುತ್ತೆ. 8ರಿಂದ 10ವರೆಗೂ ದೋಸೆ, ಇಲ್ಲಾಂದರೆ ಇಡ್ಲಿ, ಇಲ್ಲಾಂದರೆ ಬಾತು, ಯಾವುದಾದ್ರು 3ಲೊಂದು ಗ್ಯಾರಂಟಿ ರೆಡಿ ಇರ್ತದೆ. ಇವತ್ತು ಸ್ಪೆಷಲ್ ಮಸಾಲೆ ದೋಸೆ. ಈ ಮಸಾಲೆ ದೋಸೆಗೆ ಪಲ್ಯ ಮಾಡ್ಕೊತಾಯಿದ್ದೀನಿ. ನೋಡಿ, ಹಾಲು ಮಡಗಿದ್ದೀನಿ ಪಕ್ಕದಲ್ಲಿ ಕಾಫಿ ಕೇಳೋರಿಗೆ ಕಾಫಿಗೆ. ಮಸಾಲೆ ದೋಸೆ ಇವತ್ತಿನ ಸ್ಪೆಷಲ್. ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇದು ನಾನು A to B ಅಂದರೆ ಅಡಿಯಾರ್ ಆನಂದ್ ಭವನ್ ಹತ್ರ ಕಲ್ತಂಥ ವಿದ್ಯೆಗಳು ಇವೆಲ್ಲ. ಅಲ್ಲಿ ಕಲ್ತಿರೋದಕ್ಕೆ ಇಲ್ಲಿ ನಾನು ನನ್ನ ಸ್ವಂತ ಉದ್ಯಮ ಮಾಡ್ಕೊಂಡು ಬದುಕ್ತಾಯಿದ್ದೀನಿ. ಅರ್ಬನ್ ಸಾಪ್ ಹಾಕಿದ ತಕ್ಷಣ ಘಮ ಘಮ ಅನ್ಬೇಕು, ಹಂಗೆ ಚಿಟಾಪಟ. ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಹೇಳ್ದಂಗೆ ಚಿಟಾಪಟ ಚಟಾಪಟ. ಈರುಳ್ಳಿ ಹಾಕೊಂಡು ಹುಡ್ಕೋತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ. ಸ್ವಲ್ಪ ರೋಸ್ಟ್ ಆದಮೇಲೆ ಆಲೂಗೆಡ್ಡೆ ಹಾಕೊಂಡು ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ವಾಟರ್ಮ್ಯಾನ್ ಕೆಲಸ ಕೂಡ ಮಾಡ್ತೀನಿ. ನಮ್ಮ ತಂದೆ ಇತ್ತೀಚೆಗೆ ರಿಟೈರ್ಡ್ ಆದರು. ಅವ್ರು ರಿಟೈರ್ಡ್ ಆದಮೇಲೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ವಾಟರ್ಮ್ಯಾನ್ ಕೆಲಸ. ಬೆಳಗ್ಗೆ 5 ಗಂಟೆಗೆ ಬಂದು 5ರಿಂದ ರಾತ್ರಿ 9 ಗಂಟೆವರೆಗೂ ಕಾರ್ಯನಿರ್ವಹಿಸ್ತೀನಿ. ಅದರ ಮಧ್ಯದಲ್ಲಿ ಈಗ 6 ವರ್ಷದಿಂದ ಹೋಟ್ಲು ಕೂಡ ಮಾಡ್ತಾಯಿದ್ದೀನಿ. ಇವಕ್ಕೆಲ್ಲ ನನ್ನ ಹೆಂಡ್ತಿ ಬೆನ್ನೆಲುಬಾಗಿ ನಿಂತಿರ್ತಾಳೆ. ನಮ್ಮ ತಾಯಿ ತಂದೆ ಎಲ್ಲ ಕೂಡ. ಸಂಜೆ ಟೈಮ್ 6 ಗಂಟೆಯಿಂದ 9 ಗಂಟೆವರೆಗೂ ಅಂಗಡಿ ಓಪನ್ ಮಾಡ್ತೀವಿ. ಆವಾಗ ನಮ್ಮ ತಂದೆ ಹೆಲ್ಪ್ ಮಾಡ್ತಾರೆ. ಈಗ ಬೆಳಗಿನ ಜಾವ ನನ್ನ ಹೆಂಡ್ತಿ ಸಹಾಯ ಮಾಡ್ತಾಳೆ ಜೊತೆಯಲ್ಲಿದ್ದು. ಈಗ ಅರಿಶಿನ ಪುಡಿ ಹಾಕಿ ಸ್ವಲ್ಪ ರೋಸ್ಟ್ ಆಗೋಂಟು ಹುರಿದು ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವರು ನನ್ನ ದಿವಾಣ ಅಂತ, ಡ್ರೈವರ್ ದಿವಾಣ ಅಂತ ಡೈಲಿ ಕಸ್ಟಮರ್. ಇವರು ಕೂಡ ಎಷ್ಟೋ ಜನ ನನ್ನ ಕೈಲಿ ಹಾಕಿರೋ ವಾಚ್ ತುಂಬ ಸೂಟ್ ಆಯ್ತದೆ ನಿನಗೆ ಅಂತಿದ್ರು. ಅದು ನನ್ನ ಮೈಸೂರು ಚಿಕ್ಕಮ್ಮ ಮಗ ತಮ್ಮ ಕೊಟ್ಟಿರೋದು. ಫ್ರೀಯಾಗಿ ನನಗೆ ಉಡುಗೊರೆ ಹಾಕ್ಕೊಟ್ಟಿದ್ದಾನೆ. ಅರ್ಜೆಂಟ್ ಕಾಫಿ ಕೇಳೋರಿಗೆ ಕಾಫಿ ಪುಡಿ ಹಾಕಿ ಈ ಥರ ಮಡಿಕೊಂಡಿರ್ತೀನಿ. ಹಾಲು ಹಾಕಿ ಕೊಡ್ತಾಯಿದ್ರೆ ಕಾಫಿ ರೆಡಿ. ಈಗ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ಸ್ವಲ್ಪ ಒಂದು 5 ನಿಮಿಷ ಪಲ್ಟಾಯಿಸಿ ಆಲೂಗೆಡ್ಡೆ ಇದು ಮೆಲ್ಟ್ ಆಗಬೇಕು. ನೀರು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯ ಹಂಗೆ ಘಮ ಘಮ ಅನ್ಬೇಕು. ಬನ್ನಿ ಒಂದು ಸಲ ಟೇಸ್ಟ್ ಮಾಡಿ. ನಮ್ಮ ಹತ್ರ ಮಸಾಲೆ ದೋಸೆ ಬರೀ 20 ರೂಪಾಯಿ, ಪ್ಲೇನ್ ದೋಸೆ 10 ರೂಪಾಯಿ, ಸೆಟ್ ದೋಸೆ 10 ರೂಪಾಯಿಗೆ 3, 10 ರೂಪಾಯಿಗೆ 4 ಇಡ್ಲಿ, 10 ರೂಪಾಯಿಗೆ 4 ಬೋಂಡ. ನಮ್ಮ ಹತ್ರ ಭಾಳ ಕಡಿಮೆ. ಬಂದು ಒಂದು ಸಲ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಶ್ರೀರಂಗಪಟ್ಟಣ ತಾಲೂಕು, ಅರಕೆರೆ ಹೋಬಳಿ, ಬೆಳಕೆರೆ ಗ್ರಾಮ. ಗೂಗಲಲ್ಲಿ ನಿಮ್ಮದು ಹೋಟ್ಲು ಇದಿದೆ, ಓಪನ್ ಮಾಡಿ ನೋಡಿ, ಬರುತ್ತೆ. ನಾವು ಮಾಡುವಂಥ ದೋಸೆ ಪ್ರತಿಯೊಂದೂ ಅಪ್ಡೇಟ್ ಮಾಡಿರ್ತೀನಿ. ಗೂಗಲಲ್ಲಿ ಚೆಕ್ ಮಾಡಿ ಬನ್ನಿ. ನೋಡಿ, ಆಲೂಗೆಡ್ಡೆ ಪಲ್ಯ ರೆಡಿ ಆಯ್ತೈತೆ. ಅನ್ನಿಸುತ್ತಿದೆ ಯಾಕೋ ಎಂದು ರೆಡಿ ಆಗ್ತೈತೆ ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಹೇಗಿದೆ ಆಲೂಗೆಡ್ಡೆ ಪಲ್ಯ? ರೆಡಿ ಆಯಿತು ಆಲೂಗೆಡ್ಡೆ ಪಲ್ಯ. ನೋಡಿ ಹೆಂಗಿದೆ ಕಲರು, ನ್ಯಾಚುರಲ್ ಕಲರ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೂಪರ್.
ದಯವಿಟ್ಟು ಹೆಂಗಸರು ಈ ಥರ ಗ್ಯಾಸಲ್ಲಿ ಅಡುಗೆ ಮಾಡುವಾಗ ಮನೇಲಿ ಈ ಥರ ಬಟ್ಟೆ ಹಿಡ್ಕೊಂಡು ಅಡುಗೆ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದು ನನ್ನ ಮನವಿ. ಏಕೆಂದರೆ ಎಷ್ಟೋ ಸಲ ಬಟ್ಟೆ ನಾವು ಹಿಡ್ಕೊಂಡಾಗಲೇ ಹತ್ಕೊಂಡಿತ್ತು. ಅದರಿಂದ ನನ್ನೊಂದು ಸಲಹೆ, ಒಂದು ಮನವಿ ಕೂಡ. ಹೇಗಿದೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗ್ತಾಯಿದೆ. ಯಾರೇ ಬಂದರೂ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಬೆಳಗ್ಗೆ 5ರಿಂದ 8ರವರೆಗೂ ಕಾಫಿ ಟೀ ಸಿಗುತ್ತೆ. 8ರಿಂದ 10ವರೆಗೂ ಟಿಫನ್ ಐಟಮ್ ಸಿಗುತ್ತೆ. ಇವರು ನಮ್ಮ ಡೈಲಿ ಕಸ್ಟಮರು. ಇವ್ರು ನೋಡಿ ಪುಡದಪ್ಪ ಅಂತ ನಮ್ಮ ದೊಡ್ಡಪ್ಪ ಆಗ್ಬೇಕು. ಅವ್ರು ಆ ಕಡೆ ನಮ್ಮ ಡೈಲಿ ತಾತ. ಈ ಕಡೆಯವರು ಫಸ್ಟ್ನವರು ನಾಗಣ್ಣ, ಈ ಕಡೆಯವರು ಮಾಲಿಂಗಣ್ಣ ಅಂತ ಹುಣಸ್ಕಳ್ಳಿಯಿಂದ ಬಂದವ್ರೆ. ಬೋಂಡ ಆಗ್ತಾಯಿದ್ದಾಳೆ ನನ್ನ ಹೆಂಡ್ತಿ. ನೋಡಿ ಭಾಳ ಸಹಾಯ ಮಾಡ್ತಾಳೆ ನನಗೆ. ನನ್ನ ಜೊತೆಲಿ ಬೆಳಗ್ಗೆಯಿಂದ 10 ಗಂಟೆವರೆಗೂ ದೋಸೆ ಜೊತೆಗೆ ಬೋಂಡ ಬೆಳಗಿನ ಉಪಹಾರ. ಈಗ ದೋಸೆ ಶುರು ಮಾಡ್ತಾಯಿದ್ದೀನಿ. ಇದೇ ನಮ್ಮ ದೋಸೆ ಕಲ್ಲು. ಆವಾಗ 14,000 ಆಯಿತು 6 ವರ್ಷದಿಂದ ಮಾಡಿಸಿದಾಗ. ಈಗ ಇನ್ನೂ ರೇಟ್ ಜಾಸ್ತಿ ಆಗಿರುತ್ತೆ. ಮಸಾಲೆ ದೋಸೆ ಹಾಕ್ತಾಯಿದ್ದೀನಿ. ನಮ್ಮ ಹತ್ರ 20 ರೂಪಾಯಿ ಅಷ್ಟೇ ಮಸಾಲೆ. ಬನ್ನಿ ಟೇಸ್ಟ್ ಮಾಡಿ. ಈಗ 10 ರೂಪಾಯಿ 3 ಸೆಟ್ಟು. ನೋಡಿ 10 ರೂಪಾಯಿ 3 ದೋಸೆ ಸೆಟ್ಟು. ಅಂದು ಕೆಲಸ ಕಲ್ತಿದ್ದಕ್ಕೆ ನೋಡಿ ಯಾವ ಥರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಹೋಟ್ಲು ಮಾತ್ರ ನಮ್ಮ ವಂಶ ಪಾರಂಪರ್ಯಕ್ಕೆ ಬರ್ತಾಯಿದೆ. ಮೊದಲು ನಮ್ಮ ತಾತ ಅಜ್ಜಿ ಮಾಡ್ತಾಯಿದ್ರು, ಆಮೇಲೆ ನಮ್ಮ ತಾಯಿ, ಆಮೇಲೆ ನಾನು. ಈಗ ವಂಶ ಪಾರಂಪರ್ಯವಾಗಿ ಬರ್ತಾಯಿದೆ. ಈ ವಿಡಿಯೋ ನೋಡುವಂಥ ಸ್ನೇಹಿತರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವರು ನಮ್ಮ ಸಿದ್ದಪ್ಪಾಜಿ ಅವರು ಡೈಲಿ ಕಸ್ಟಮರ್. ಇವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಮಧು ಲೈಫ್ ವಿತ್ ಬಳ್ಳೆಕೆರೆ ಅಂತ ನನ್ನ ಯೂಟ್ಯೂಬ್ ಹೆಸರು. ಎಲ್ಲ ಸ್ನೇಹಿತರಿಗೂ ತುಂಬು ಹೃದಯವಾದ ಧನ್ಯವಾದಗಳು ಹೇಳ್ತಾ ಈ ದಿನದ ಎಪಿಸೋಡ್ ಮುಕ್ತಾಯ ಮಾಡ್ತಾಯಿದ್ದೀನಿ. ದೋಸೆ ಎತ್ತಾಕ್ತಾಯಿದ್ದೀನಿ ನೋಡಿ. ಮಸಾಲೆ ದೋಸೆ ಫೈನಲ್ ಟಚ್. ಈ ಥರ ಫೋಲ್ಡ್ ಮಾಡಿ ಕೊಡ್ತೀನಿ. ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಇದು. ತಮಿಳ್ನಾಡಲ್ಲಿ ಬೇರೆ ಸ್ಟೈಲಲ್ಲಿ ಮಾಡ್ತಿದ್ದೆ. ಇದು ಕರ್ನಾಟಕ ಸ್ಟೈಲಲ್ಲಿ ಈ ಥರ ಫೋಲ್ಡ್ ಮಾಡೋದು. ನನ್ನ ಮಗ ಪೂರ್ವಿಕ್ ಗೌಡ ಅಂತ. ನೋಡಿ ಹೇಗಿದೆ. 20 ರೂಪಾಯಿ ಇದು ಮಸಾಲೆ ದೋಸೆ. ಬನ್ನಿ ಟೇಸ್ಟ್ ಮಾಡಿ ಅಭಿಪ್ರಾಯ ಹೇಳಿ. ಧನ್ಯವಾದಗಳು.